ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಲಷ್ಕರ್ ಉಗ್ರನ ಪುಂಡಾಟ ಭಾರತಕ್ಕೆ ಆವಾಜ್ ಹಾಕಿದ ಹಫೀಜ್ ಸಯೀದ್ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಉದ್ಧಟನ. ಭಾರತೀಯರ ರಕ್ತ ಹರಿಸುವ ಎಚ್ಚರಿಕೆಯನ್ನ ಕೊಟ್ಟಂತಹ ಹಫೀಜ್ ಸಯೀದ್, ನೀವು ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನೇ ನಿಲ್ಲಿಸ್ತೇವೆ ಅಂತ ಹೇಳಿ ಒಂಥರ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿಂಧೂ ನದಿಯಲ್ಲಿ ನಿಮ್ಮ ರಕ್ತ ಹರಿಸ್ತೇವೆ ಅಂತ ಹಫೀಜ್ ಧಮಕಿಯನ್ನ ಹಾಕಿರುವಂಥದ್ದು. ಭಾರತಕ್ಕೆ ಹಫೀಜ್ ಸಯೀದ್ ಎಚ್ಚರಿಕೆ ಕೊಟ್ಟಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಭಾರತೀಯ ರಕ್ತ ಹರಿಸುವಂತ ಎಚ್ಚರಿಕೆಯನ್ನ ಕೊಟ್ಟಂತಹ ಹಫೀಜ್ ಸಯೀದ್, ನೀವು ನೀರೇನಾದ್ರೂ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನೇ ನಿಲ್ಲಿಸ್ತೇವೆ ಅಂತ ಆವಾಜ್ ಹಾಕಿರೋದು. ಸಿಂಧೂ ನದಿಯಲ್ಲಿ ನಿಮ್ಮ ರಕ್ತ ಹರಿಸ್ತೇವೆ ಅಂತ ಹಫೀಜ್ ಧಮಕಿಯನ್ನ ಹಾಕಿದ್ದಾರೆ. ಯಾವಾಗ ಮೋದಿಯವರು ಸಿಂಧೂ ನದಿಯ ಒಪ್ಪಂದವನ್ನ ಕಳೆದುಕೊಂಡ್ರು, ಅಂದ್ರೆ ದಾಳಿ ಆದ್ಮೇಲೆ, ಉಗ್ರರ ದಾಳಿ ಆದ್ಮೇಲೆ ಒಂದಷ್ಟು ಆದೇಶಗಳು ಜಾರಿ ಆಗ್ತಾವೆ. ಅದರಲ್ಲಿ ಹಫೀಜ್ ಸಯೀದ್ ಅನ್ನೋರು, ನೀವೇನಾರ ನೀರು ನಿಲ್ಲಿಸಿದ್ರೆ ಅಂತ ಅನ್ಕೊಳ್ಳಿ, ನಿಮ್ಮ ಉಸಿರನ್ನೇ ನಿಲ್ಲಿಸ್ಬೇಕಾಗತ್ತೆ, ರಕ್ತ ಹರಿಸ್ಬೇಕಾಗತ್ತೆ ಸಿಂಧೂ ನದಿನಲ್ಲಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ವಿಜುವಲ್ಸ್ ನಲ್ಲಿ ಹೇಳ್ತಾ ಇದಾರೆ ಅವರು, ನಿಮ್ಮ ಉಸಿರನ್ನ ನಿಲ್ಲಿಸ್ಬಿಡ್ತೀವಿ ನಾವು, ನೀವೇನಾದ್ರೂ ಅಲ್ಲಿ ಸಿಂಧೂ ನದಿ ನೀರನ್ನ ಬಿಡ್ಲಿಲ್ಲ ಅಂದ್ರೆ ಅಂತ. तू कहेगा कि पाकिस्तान का पानी रोकेंगे, कश्मीर के अंदर डैम बना के तुम पाकिस्तान के पानी को रोकोगे, पाकिस्तान की ज़राअत सनत का खात्मा करके, पाकिस्तान की मईशत तबाह करके, सी पैक के मंसूबे नाकाम करने के लिए तू बड़के मारेगा और तू चाहेगा हम चुप रहे। सुन, अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा। तू कहेगा कि पाकिस्तान का पानी रोकेंगे, कश्मीर के अंदर डैम बना के. ಸಿಂಧೂ ನದಿ ವಿಚಾರದಲ್ಲಿ ಪಿಪಿಪಿ ಖ್ಯಾತೆ ತೆಗೆದಿರುವಂತದ್ದು ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಖ್ಯಾತೆ ತೆಗೆದಿರುವಂತದ್ದು. ಭಾರತೀಯರ ರಕ್ತ ಹರಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಲಾವಲ್ ಭುಟ್ಟೋ. ಎಲ್ಲ ಘಟನೆಗಳ ಆದ ನಂತರ ಈಗ ಸಿಡಿದೆದ್ದು ನಿಂತಿರೋದು ಎಲ್ಲರೂ ಕೂಡ ಆ ಕಡೆಯಿಂದ. ಬಿಲಾವಲ್ ಭುಟ್ಟೋ ಖ್ಯಾತೆಯನ್ನ ತೆಗೆದಿದ್ದಾರೆ. ಭಾರತೀಯರ ರಕ್ತ ಹರಿಸುವ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದವರು. ಮೋದಿ ಆದೇಶ ಯಾವಾಗ ಹೊರಗೆ ಬಂತೋ, ಒಂದಷ್ಟು ಆದೇಶ ಯಾವಾಗ ಜಾರಿಗೊಳ್ತೋ, ಆ ಕಡೆಯಿಂದ ಮುಲಾಜಿಲ್ದೆ ಮಾತಾಡ್ತಿದ್ದಾರೆ. ರಕ್ತ ಹರಿಸ್ತೀವಿ, ನೀವು ನಮಗೆ ನೀರು ಕೊಡ್ಲಿಲ್ಲ ಅಂತ ಅಂದ್ರೆ ಭಾರತೀಯರ ರಕ್ತ ಹರಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪಾಕ್ ಮತ್ತೆ ಭಾರತ ಮಧ್ಯೆ ಎಲ್ಲಾ ರೀತಿಯ ಘಟನೆಗಳು ಆಗ್ತಾ ಇದ್ದಾವೆ. ನೆನೆ ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ಸಿಂಧೂ ನಮ್ಮದೇ, ನಮ್ಮದಾಗಿಯೇ ಉಳಿಯಲಿದೆ ಅಂತ ಹೇಳಿರುವಂಥದ್ದು. ಇಲ್ಲಿ ನದಿಯಲ್ಲಿ ನೀರು ಹರಿಯಲಿದೆ, ಇಲ್ಲದೆ ರಕ್ತ ಹರಿಯುತ್ತೆ. ಒಂದು ನೀರು ಹರಿಬೇಕು, ಇಲ್ಲ ರಕ್ತ ಹರಿಬೇಕು ಅಂತ ಮುಲಾಜಿಂದೆ ಭಾಷಣ ಮಾಡಿದ್ದಾರೆ. भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप इंडस वाटर ट्रीटी को नहीं मानते हैं। भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ ಇಂದ ನ್ಯೂಸ್ ಎಡಿಟರ್ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ರಮೇಶ್ ಅವರೇ, ಇವಾಗ ಈ ರೀತಿಯ ಘಟನೆಗಳೆಲ್ಲ ಆದಮೇಲೆ ಆ ಕಡೆಯಿಂದ ಮುಲಾಜಿಲ್ದೆ ಭಾಷಣ ಮಾಡ್ತಿರೋದು, ನೆಕ್ಸ್ಟ್ ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಭಾಷಣದ ಹಿನ್ನೆಲೆ ಅಂತ? ಮೋನಿಕಾ, ನಿಜಕ್ಕೂ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬಿದ್ದಂಗಾಗಿದೆ. ಯಾಕೆಂದರೆ ಪಾಕಿಸ್ತಾನದ ಸುಮಾರು 80% ಜನ ಸಿಂಧೂ ನದಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ನೀರಿಗೆ. ಪಾಕಿಸ್ತಾನದ ಕೃಷಿ ಇರ್ಬೋದು ಮತ್ತು ಅಲ್ಲಿನ ಕರೆಂಟ್ ಉತ್ಪಾದನೆ ಇರ್ಬೋದು.
ಏನಾದರೂ ಸಿಂಧು ನದಿ ನೀರನ್ನು ಸಸ್ಪೆಂಡ್ ಮಾಡಿದ್ರೆ ಕೇಂದ್ರ ಸರ್ಕಾರ ಹೇಳಿದೆ ಸಿಂಧು ನದಿಯ ನೀರನ್ನು ನಿಲ್ಲಿಸ್ತೀವಿ ಪಾಕಿಸ್ತಾನಕ್ಕೆ ಅಂತ, ಏನೋ 1960ರಲ್ಲಿ ಅಗ್ರಿಮೆಂಟ್ ಆಗಿತ್ತು, ಅದನ್ನು ಬ್ರೇಕಪ್ ಮಾಡಿ ನೀರು ನಿಲ್ಲಿಸ್ತೀವಿ, ಪಾಕಿಸ್ತಾನಕ್ಕೆ ನೀರೇ ಕೊಡಲ್ಲ ಅಂದರೆ ಒಳ ಇಟ್ಟು ಕೊಡ್ತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ಪಾಲ್ಗಾಮ್ ಅಟ್ಯಾಕ್ ಆದಮೇಲೆ. ಹೀಗಾಗಿ ನೀರನ್ನೇ ಕಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಒಂದು ರೀತಿ ಉಸಿರನ್ನೇ ನಿಲ್ಲಿಸ್ದಂಗೆ. ಅಂದರೆ ಒಬ್ಬ ಮನುಷ್ಯಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರೋದು ನೀರು ಗಾಳಿ, ಇದರಲ್ಲಿ ನೀರನ್ನೇ ನಿಲ್ಲಿಸ್ಬಿಟ್ರೆ ಮನುಷ್ಯ ಹೆಂಗೆ ಉಸಿರಾಡೋಕ್ಕಾಗುತ್ತೆ? ಮತ್ತು ಪಾಕಿಸ್ತಾನದ ಆರ್ಥಿಕತೆ ತುಂಬ ಡಿಪೆಂಡ್ ಆಗಿರೋದು ಸಿಂಧು ನದಿ ನೀರಿನ ಮೇಲೆ. ನಾನು ಆಗಲೇ ಹೇಳ್ದಂಗೆ 80% ಅಗ್ರಿಕಲ್ಚರ್ ಡಿಪೆಂಡ್ ಆಗಿದ್ದಾರೆ ಮತ್ತು ಎಲೆಕ್ಟ್ರಿಸಿಟಿ ಉತ್ಪಾದನೆ ಕೂಡ ಆಗ್ತಾಯಿದೆ. ಎಲೆಕ್ಟ್ರಿಸಿಟಿ ನಿಂತರೆ ಇಡೀ ಪಾಕಿಸ್ತಾನ ಏನೋ ಅರ್ಧಕ್ಕರ್ಧ ಕಗ್ಗತ್ತಲಲ್ಲಿ ಮುಳುಗೋಂಥ ಚಾನ್ಸಸ್ ಇದೆ, ಅಂದರೆ ಪವರ್ ಇಲ್ದಂಗೆ ಆಗುತ್ತೆ. ಸೊ ಇಂಡಸ್ಟ್ರೀಸ್ ಬಂದಾಗುತ್ತೆ. ಸೊ ಹೀಗಾಗಿ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ. ಹೀಗಾಗಿ ಪಾಕಿಸ್ತಾನ ಒಂದು ರೀತಿ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅದು ಮತ್ತು ಸೈದ್ ಹಫೀಸ್ ಬೈಟ್ ನೀವು ಕೇಳಿದ್ರೆ ನೀವು ಏನೋ ಸಿಂಧು ನದಿ ನೀರನ್ನು ಅದು ಹೇಗೆ ನಿಲ್ಲಿಸ್ತೀರಾ, ನಾವು ನೋಡ್ತೀವಿ, ಅಲ್ಲಿ ನೀರು ನಿಲ್ಲಿಸಿದ್ರೆ ಅದೇ ನದಿಯಲ್ಲಿ ನಿಮ್ಮ ಭಾರತೀಯರ ರಕ್ತ ಹರಿಸ್ತೇವೆ ಅಂತಕ್ಕಂಥ ಒಂದು ಉದ್ದಟತನವನ್ನು ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಸೈದ್ ಹಫೀಸ್ ವಿಚಾರ ಬಂದಾಗ ನಾವೇನಾದರೂ ಉಗ್ರರನ್ನ ಹುಡುಕ್ತಾ ಇದ್ದೀವಿ, ಹೊಡಿತಾ ಇದ್ದೀವಿ, ಭಾರತ ಹುಡುಕ್ತಾ ಇದೆ ಅನ್ನೋ ಟೈಮಲ್ಲಿ ಪಾಕಿಸ್ತಾನದಿಂದ ಒಂದು ಸಂದೇಶ ಬರ್ತೇನೋ ಸೈದ್ ಹಫೀಸ್ ಇಲ್ಲ ಅಂದರೆ ಅವಾಗ ಸುದ್ದಿ ಬರ್ತಾ ಇರ್ತದೆ, ಸೈದ್ ಹಫೀಸ್ ಏನೋ ಆಗಿದ್ದಾನೆ, ಅವನಿಗೆ ಹುಷಾರಿಲ್ಲ, ಸತ್ತೋಗಿದ್ದಾನೆ ಅಂತ. ಏನೋ 2016ರಲ್ಲಿ ಪಠಾಣ್ಕೋಟ್ ಮೇಲೆ ದಾಳಿಯಾದಾಗ ಕೂಡ ಈ ಥರದೊಂದು ಸ್ಟೇಟ್ಮೆಂಟ್ ಹೊರ ಬಂದಿತ್ತು. ಅಂದರೆ ಏನೋ ಸಿಂಧು ನದಿಯನ್ನು ನೀರನ್ನ ನಿಲ್ಲಿಸಿದರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮ ರಕ್ತ ಹರಿಸ್ತೀವಿ ಅಂತಕ್ಕಂಥ. ಅಂದರೆ ಈಗ ನಿಜವಾಗ್ಲೂ ಸೈದ್ ಹಫೀಸ್ ಇದಾನ, ಇದು ಹೊಸ್ದಾಗಿ ಮಾತಾಡಿರೋದ ಅಥವಾ ಹಳೇಗೆ ಮಾತಾಡಿದ್ರೆ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಸಖತ್ ವೈರಲ್ ಆಗ್ತದೆ. ಅಂದರೆ ಪಾಕಿಸ್ತಾನದಿಂದ ಅಂದರೆ ಅಲ್ಲ, ಈ ಲಷ್ಕರ್ ಉಗ್ರ ಏನಿದ್ದಾನೆ ಇವನು ವಾರ್ನಿಂಗ್, ಅಂದರೆ ಇಂಡಿಯಾಕ್ಕೊಂದು ರೀತಿ ಬೆದರಿಕೆ ಆಗಿರ್ತಕ್ಕಂಥ, ನಿಮ್ಮ ರಕ್ತ ಹರಿಸ್ತೀವಿ ಅಂತ. ಇದು ತುಂಬ ಉದ್ದಟತನ. ಇದಕ್ಕೆ ಖಂಡಿತ ಕೇಂದ್ರ ಸರ್ಕಾರ ತಿರುಗೇಟು ಕೊಡುತ್ತೆ. ಮತ್ತು ಈ ಎಲ್ಲ ಏನೋ ಸೈದ್ ಹಫೀಸ್ ಮಾತಾಡಿದ ಈ ವಿಡಿಯೋ ವೈರಲ್ ಆಗಿ ಕೆಲವೇ ಗಂಟೆಗಳ ಬಳಿಕ ಬಿಲಾವಲ್ ಭುಟ್ಟೋ ಮಾತಾಡ್ತಕ್ಕಂಥದ್ದು, ಏನೋ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಚೀಫ್ ಏನಿದ್ದಾನೆ ಈತ, ಏನೋ ವಿದೇಶಾಂಗ ಸಚಿವ ಪಾಕಿಸ್ತಾನದ, ಈತ ಕೂಡ ಸೇಮ್ ಅದೇ ಕಂಟೆಂಟನ್ನೇ ಹೇಳ್ತಕ್ಕಂಥದ್ದು. ನೀವು ಸಿಂಧು ನದಿ ನಮ್ಮದೇ ಆಗಿರುತ್ತೆ, ಯಾವಾಗಲೂ ಸದಾ ನಮ್ಮದೇ ಸಿಂಧು ನದಿ, ನೀವು ಅದೇ ನೀರು ನಿಲ್ಲಿಸ್ತೀರಾ? ನೀವೇನಾದ್ರು ಸಿಂಧು ನದಿ ನೀರನ್ನು ಪಾಕಿಸ್ತಾನಕ್ಕೆ ನಿಲ್ಲಿಸಿದ್ದೇ ಆದರೆ ನಾವು ನಿಮ್ಮ ರಕ್ತವನ್ನು ಆ ನದಿಯಲ್ಲಿ ಹರಿಸ್ತೀವಿ ಅಂತ ಭಾರತೀಯರಿಗೆ ಒಂದು ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂದರೆ ಏನೋ ನಿನ್ನೆ ಒಂದು ಪಬ್ಲಿಕ್ ರ್ಯಾಲಿ ಇತ್ತು ಸುಕ್ಕೂರ್ ಅಂತ, ಅದು ಸಿಂಧು ನದಿಯ ದಡದಲ್ಲಿರ್ತಕ್ಕಂಥ, ಆ ಸಿಂಧು ನದಿಯ ದಡದಲ್ಲೇ ನಿಂತ್ಕೊಂಡು ಈ ರೀತಿ ಒಂದು ಪ್ರತಿಜ್ಞೆ, ಒಂದು ರೀತಿ ಶಪಥದ ರೀತಿ ಬಿಲಾವಲ್ ಭುಟ್ಟೋ ಭಾರತದ ವಿರುದ್ಧ ಮಾತಾಡ್ತಕ್ಕಂಥದ್ದು. ಆದರೆ ಭಾರತ ಕೇಂದ್ರ ಸರ್ಕಾರ ಯಾವುದಕ್ಕೆ ಸೊಪ್ಪು ಹಾಕೋಂಥ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ನಿನ್ನೆ ಅಮಿತ್ ಶಾ ಮತ್ತು ಏನೋ ಜಲಶಕ್ತಿ ಆಯೋಗ ಮಿನಿಸ್ಟರ್ ಟೀಮ್ ಒಂದು ಮೀಟಿಂಗ್ ಮಾಡಿದೆ. ಒಂದು ಹನಿ ನೀರನ್ನು ಕೂಡ ಸಿಂಧು ನದಿ ನೀರನ್ನು ನಾವು ಪಾಕಿಸ್ತಾನಕ್ಕೆ ಬಿಡಲ್ಲ, ಅದೇನು ಮಾಡ್ತಾರೆ ನೋಡೋಣ, ನಾವೆಲ್ಲ ಫೇಸ್ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ ಸಿಂಧೂ ನದಿಯ ನೀರನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡಿದ್ದೇ ಆದಲ್ಲಿ ಪಾಕಿಸ್ತಾನಕ್ಕೆ ನಿಜಕ್ಕೂ ಆರ್ಥಿಕವಾಗಿ ಭಾರಿ ಹೊಡೆತ ಬೀಳುತ್ತೆ. ಮತ್ತು ಏನು ತನ್ನೆಲ್ಲ ಏನು ಆ್ಯಕ್ಟಿವಿಟೀಸ್ ಇದೆ ಇದನ್ನೆಲ್ಲ ಉಗ್ರರಿಗೆ ಏನು ಕುಮ್ಮಕ್ಕೆ ಕೊಡ್ತಾ ಇದೆ, ಈ ಪಾಕ್ ಪ್ರಚೋದಿತ ದಾಳಿ ಅಂತ ಏನು ಹೇಳ್ತಾ ಇದ್ವಿ, ಅಲ್ಲೇ ಈಗ ಸುಮಾರು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಪಹಲ್ಗಾಮಲ್ಲಿ ಏನು ಅಟ್ಯಾಕ್ ಮಾಡಿದ್ರು 4 ಜನ, ಅವರು ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ಸೊ ಅಲ್ಲೇ ಟ್ರೈನ್ ಅಪ್ ಮಾಡಿ ಅವರೇ ನುಗ್ಗಿಸಿ ಕಳಿಸಿದ್ದಾರೆ. ಅಂದರೆ ಇಲ್ಲೇ ಕಾಶ್ಮೀರದಲ್ಲಿರ್ತಕ್ಕಂಥ ಉಗ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಟ್ರೈನ್ ಅಪ್ ಮಾಡಿ ಅಲ್ಲೇ ಕುಮ್ಮಕ್ಕು ಕೊಟ್ಟು, ಅಂದರೆ ನಮ್ಮ ದೇಶದ ಮೇಲೆ ನಮ್ಮವ್ರನ್ನೇ ತಿರುಗಿ ಬೀಳಿಸುವಂಥ ಕುತಂತ್ರವನ್ನು ಪಾಕಿಸ್ತಾನ ಇದೇನು ಹೊಸ್ತಲ್ಲ, ತುಂಬ ವರ್ಷಗಳಿಂದ ಮಾಡ್ತಾನೆ ಬಂದಿದೆ. ಸ್ವತಂತ್ರ ಬಂದಾಗಿನಿಂದ ಈ ಕೃತ್ಯ ಮಾಡ್ತಾ ಇದೆ ಕಾಶ್ಮೀರ ವಿಚಾರದಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಸಿಂಧು ನದಿ ನೀರು ಬಿಡಲ್ಲ. ಮತ್ತು ಬೇರೆ ಯಾವ ರೀತಿ ಹೊಡೆತ ಕೊಡಬೇಕು ಅವರಿಗೆ ಎಲ್ಲ ಪ್ಲಾನ್ಗಳನ್ನ ಆಗಲೇ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಆ್ಯಕ್ಷನ್ ಒಂದು ಬಾಕಿ ಇದೆ. ಮೋನಿಕಾ, ರಮೇಶ್ ತಾವು ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ. ಏನು ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು, ಗಡಿ ಭಾಗದಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನ ಪ್ರಕಟಿಸಲಾಗಿದೆ. ಎಲ್ಲ ಯೋಧರಿಗೆ, ಎಲ್ಲ ರೀತಿಯ ಆರ್ಮಿ ಪರ್ಸನ್ಗಳಿಗೆ ಎಲ್ಲ ರೀತಿ ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆಗ್ಬೋದು, ಹಾಗಾಗಿ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಆಸ್ಪತ್ರೆಗಳಿಗೆ ಸುತ್ತೋಲೆ ಹೊರಡಿಸಿದಂತಹ ಸರ್ಕಾರ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು, ಅದಕ್ಕೋಸ್ಕರ ಪ್ರತಿಯೊಂದು ಆಸ್ಪತ್ರೆಗೂ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಬೆಡ್ಗಳನ್ನು ಖಾಲಿ ಇಡಿ, ಯಾವಾಗ ಏನು ಬೇಕಿದ್ರೂ ಆಗಬಹುದು. ಉಗ್ರ ದಾಳಿಯ ಬೆನ್ನಲ್ಲೇ ನಮ್ಮ ಭಾರತ ಆರ್ಮಿ ತಂಡ ಏನಿದೆ ಖುದ್ದು ರೆಡಿಯಾಗಿ ನಿಂತಿದೆ. ಹಾಗಾಗಿ ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಅಡ್ವಾನ್ಸ್ ವ್ಯವಸ್ಥೆ ಯಾವ್ಯಾವ ರೀತಿ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸೊ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಸ್ಪತ್ರೆಗಳನ್ನ ಖಾಲಿ ಇಡಿ ಅಂತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಎಮರ್ಜೆನ್ಸಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ಆಸ್ಪತ್ರೆಗೆ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಎಲ್ಲ ರೀತಿ ವ್ಯವಸ್ಥೆ ಆಗಿರಬೇಕು, ಯಾವ ಟೈಮಲ್ಲಿ ಏನಾಗತ್ತೆ ಗೊತ್ತಿಲ್ಲ. ಸೊ ಹಾಗಾಗಿನೇ ಸೂಚನೆಯನ್ನು ಪ್ರಕಟಿಸಿರುವಂಥದ್ದು. ಕೇಂದ್ರದ ಸೂಚನೆ ಮೇರೆಗೆ ಆರೋಗ್ಯ ಇಲಾಖೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸೊ ಮತ್ತೆ ರಮೇಶ್, ಈಗ ಈ ರೀತಿಯ ಒಂದು ಸೂಚನೆಯನ್ನು ಪ್ರಕಟಿಸಲಾಗಿದೆ, ಆಸ್ಪತ್ರೆಗೆಲ್ಲ ಸುತ್ತೋಲೆಯನ್ನು ಹೊರಡಿಸಲಾಗಿದೆ, ಯಾವ ರೀತಿ ಕ್ರಮ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ? ಮೋನಿಕಾ,
ಪಾಕಿಸ್ತಾನ ಮೇಲೆ ಒಂದು ರೀತಿಯ ಯುದ್ಧ ಶುರುವಾದಂತೆ ಆಗಿದೆ. ಯಾಕೆಂದರೆ LOC ಏನು 700 ಚಿಲ್ಲರೆ ಕಿಲೋಮೀಟರ್ ಇದೆ, ಅಷ್ಟು ಕೂಡ ಸೆಕ್ಯೂರಿಟಿ ಫೋರ್ಸಸ್ಸನ್ನು ಜಾಸ್ತಿ ಮಾಡಿದರೆ ಮತ್ತು ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂದರೆ ಯುದ್ಧ ಘೋಷಣೆ ಆಗ್ಬೋದು, ಯಾವಾಗ ಬೇಕಾದ್ರೂ ನುಗ್ಗು ಹೊಡಿಬೋದು, ಅಥವಾ ನಮ್ಮವ್ರಿಗೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಈ ಕಾರಣಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನ ಬೆಡ್ನ ರಿಸರ್ವ್ ಮಾಡಿ, ಅಂದರೆ ಯಾವುದೇ ಯುದ್ಧ ಶುರುವಾದರೆ ಒಂದಿಷ್ಟು ಗಾಯಗಳಾಗ್ಬೋದು, ಸಾವು ನೋವು ಈ ಥರ ಸಮಸ್ಯೆಗಳಾದರೆ ತಕ್ಷಣ ಟ್ರೀಟ್ಮೆಂಟ್ಗೆ ಸರ್ಕಾರ ರೆಡಿ ಇರಬೇಕು ಅನ್ನೋ ಕಾರಣಕ್ಕೆ ಕೇಂದ್ರದ ಸೂಚನೆ ಮೇರೆಗೆ ಅಲ್ಲಿನ ಸರ್ಕಾರ ಎಲ್ಲ ಜಿಲ್ಲಾಡಳಿತಗಳು DCಗಳಿಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಎಲ್ಲರಿಗೂ ಒಂದು ಸುತ್ತೋಲೆ ಹೊಡಿಸಿರ್ತಕ್ಕಂಥದ್ದು. ಹಾಸ್ಪಿಟಲ್ ಬೆಡ್ಗಳನ್ನ ಎಮರ್ಜೆನ್ಸಿ ಕೇಸ್ಗಳನ್ನ ಬಿಟ್ಟು ಉಳಿದ ಎಲ್ಲ ಬೆಡ್ಗಳನ್ನ ಖಾಲಿ ಇಟ್ಟಿರಿ. ಯಾವ ಟೈಮಲ್ಲಿ ಹಾಸ್ಪಿಟ್ಲು ಫುಲ್ ಆಗುತ್ತೆ ಗೊತ್ತಿಲ್ಲ, ಪೇಷಂಟ್ಸ್ ಬರ್ಬೋದು, ಇನ್ನೊಬ್ಬರು ಗಾಯಾಳುಗಳು ಬರ್ಬೋದು. ಈ ರೀತಿ ಕಾರಣಕ್ಕಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನ ಬೆಡ್ನ ರಿಸರ್ವ್ ಮಾಡಿ ಅಂತ ಹೇಳಿದೆ. ಮತ್ತು ಇನ್ನೊಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಮರ್ಜೆನ್ಸಿ ಕೇಸ್ಗಳನ್ನ ಬಿಟ್ಟು ಉಳಿದ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಬೆಡ್ಗಳನ್ನ ರಿಸರ್ವ್ ಮಾಡಿ. ಯಾವುದೇ ತೊಂದರೆ ಆಗಬಾರ್ದು. ನಾಳೆ ಏನಾದ್ರು ಈ ಕ್ಷಣಕ್ಕೆ ಇನ್ನೊಂದು ಗಂಟೆಲ್ಲ ಅಥವಾ ಮಧ್ಯಾಹ್ನ ನಾಳೆ ಏನಾದರೂ ಕೂಡ ಯುದ್ಧ ಘೋಷಣೆ ಆದರೆ ಅಥವಾ ಇನ್ನೇನಾದರೂ ದೊಡ್ಡ ಹೆಚ್ಚು ಕಡಿಮೆ ಆದರೆ ಜನರ ಜೀವಕ್ಕೆ ಯಾವುದೇ ಅಪಾಯ ಆಗದಂತೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆ ಹೊಡಿಸಿದೆ. ಸೊ ಅದ್ರ ಮೂಲಕ ಅಲ್ಲೇ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಏನು ಎಮರ್ಜೆನ್ಸಿ ಕೇಸ್ ಇದೆ, ಸೊ ಅದನ್ನು ಬಿಟ್ಟು ಉಳಿದೆಲ್ಲ ಚಿಕ್ಕ ಪುಟ್ಟ ಏನು ಅಡ್ಮಿಟ್ ಆಗಿದ್ರು ಆ ಥರದ್ದೆಲ್ಲ ಕೇಸ್ಗಳನ್ನ ಕೂಡ ಮನೆ ಕಳಿಸ್ತಾ ಇದ್ದಾರೆ, ಹಾಸ್ಪಿಟ್ಲ್ಗಳನ್ನ ರಿಸರ್ವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಂದರೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಬಾರ್ಡ್ರಲ್ಲಿ. ಹೀಗಾಗಿ ಮತ್ತೆ ಆಲ್ರೆಡಿ ನಿನ್ನೆ ಅಮಿತ್ ಶಾ ಮೀಟಿಂಗಲ್ಲಿ ಒಂದು ರೀತಿ ಡಿಸೈಡ್ ಆದಂಗಿದೆ. ಯಾಕೆಂದರೆ ನಿನ್ನೆ ಆರ್ಮಿ ಚೀಫ್ ಕೂಡ ಹೋಗಿದ್ರು, ಕಾಶ್ಮೀರಕ್ಕೆ ಹೋಗಿದ್ರು, ಎಲ್ಲ ನೋಡ್ಕೊಂಬಂದಿದ್ದಾರೆ ಯಾವ ರೀತಿ ಸೆಕ್ಯೂರಿಟಿ ಇದೆ, ನಾವೇನಾದ್ರು ಇನ್ ಕೇಸ್ ನಾವು ಅಟ್ಯಾಕ್ ಮಾಡಿದರೆ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತೆಲ್ಲ. ಹಾಗೆ ಮತ್ತು ಸರ್ಚ್ ಆಪ್ರೇಷನ್ ಕೂಡ ಮುಂದುವರೆದಿದೆ. ಸೊ ನಿನ್ನೆ ನಾವು ನೋಡ್ತಾ ಇದ್ವಿ ಉಗ್ರರ ಮನೆಯನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ನಮ್ಮ ಮಿಲಿಟ್ರಿ ಅವರು. ಇಬ್ಬರು ಉಗ್ರರ ಮನೆಗಳನ್ನ, ಇನ್ನಿಬ್ಬರನ್ನ ಹುಡುಕ್ತಾ ಇದ್ದಾರೆ. ಅಂದರೆ ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇದೆ. ಆದರೆ ಇದು ಹಿಂಗೆ ಕಂಟಿನ್ಯೂ ಆಗಬೇಕು. ಯಾಕೆಂದರೆ ಮಧ್ಯೆ ಏನಾದರೂ ಗ್ಯಾಪ್ ಕೊಟ್ಟರೆ ಉಗ್ರರು ಎಸ್ಕೇಪ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಬರೀ ಉಗ್ರನ್ನ ಹುಡುಕ್ತಾ ಹೋಗೋದಲ್ಲ. ಯಾಕೆಂದರೆ ಅವರು ಇಲ್ಲೇ ಪಹಲ್ಗಾಮಲ್ಲಿ, ಕಾಶ್ಮೀರಲ್ಲಿ, ಸೊ ಅನಂತನಾಗ್ ಡಿಸ್ಟಿಕ್ಕಲ್ಲಿ ಇಲ್ಲೇ ಓಡಾಡ್ಕೊಂಡಿರೋ, ಇಲ್ಲೇ ಸಂಪರ್ಕ ಜಾಸ್ತಿ ಇದೆ ಅವರಿಗೆ. ಹಾಗಾಗಿ ಇಲ್ಲಿ ಅವ್ರಿಗೆ ಅಂದರೆ ಲೋಕಲ್ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಹೀಗಾಗಿ ಲೋಕಲ್ ಅವ್ರನ್ನ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಉಗ್ರರಿಗೆ ಲೋಕಲ್ ಸಪೋರ್ಟ್ ಇಲ್ಲದೇ ಅವ್ರು ಬಂದುಬಿಟ್ಟು ಯಾಕೆಂದರೆ 1 ವರ್ಷದಲ್ಲಿ 2 ವರ್ಷದಲ್ಲಿ ಅವ್ರು ಆ್ಯಕ್ಟಿವ್ ಆಗಿ ಚಾನ್ಸ್ ಇಲ್ಲ. ಸೊ ಅವರಿಗೆ ಲೋಕಲ್ ಲೀಡರ್ಸ್ ಏನಿದ್ದಾರೆ ಅವ್ರ ಸಪೋರ್ಟ್ ಖಂಡಿತ ಇದೆ. ಆ ಲೋಕಲ್ ಲೀಡರ್ಸ್ ಯಾರಿದೆ ಅವ್ರ ಮೇಲೆ ಖಂಡಿತ ಅವ್ರನ್ನ ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಿದರೆ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಟ್ರೇಸ್ ಔಟ್ ಮಾಡ್ಬೋದು. ಸೊ ಮಿಲಿಟ್ರಿ ಅವರಿಗೆ ಅಥವಾ ಪೊಲೀಸರಿಗೆ ಆದಷ್ಟು ಬೇಗ ಉಗ್ರರನ್ನ ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮೋನಿಕಾ, ಥ್ಯಾಂಕ್ ಯು ರಮೇಶ್, ತಮ್ಮ ಡೀಟೇಲ್ಸ್ಗಾಗಿ.